ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ 6 ಡೇ ಆದ ನಾನು ವ್ಲಾಗ್ ಮಾಡತ್ತ ಸೊ ಹೇಳಬೇಕಪ್ಪ ಅಂತಂದ್ರೆ ಇವತ್ತಂತೂ ನನಗೆ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಯಾಕಂತಂದ್ರೆ ಒಂದು ಇದರಿಂದ ಮನಸ್ಸು ನೋವಾಗ್ಬಿಡ್ತು. ಇವತ್ತು ನಮ್ಮ ಅಮ್ಮನ ನೆನಪು ಭಾಳ ಬಂತು ನನಗೆ. ಏನಾಗಿತ್ತಪ್ಪ ಅಂತಂದ್ರೆ ಇವರು ಲಗ್ನ ಪತ್ರ ಇದು ಮಾಡೋಕ್ಕೂ ಯಾರು ಅಲ್ಲಿ ಎಲ್ಲರದು ನನಗೆ ಹೆಂಗೆ ಆಗಬೇಡ, ನೀವೇ ಯೋಚನೆ ಮಾಡಿರಿ. ಎಲ್ಲರದು ನಮ್ಮ ಮನೆ ಹುಡುಗರದು ಎಲ್ಲರದು ಹಾಕ್ಸ್ಯಾರ. ಎಲ್ಲ ಹುಡುಗರದು ಹೆಸರೈತಿ. ಸೊ ನಂದು ನನ್ನ ತಮ್ಮಂದು ಅಷ್ಟೇ ಇರಲಿಲ್ಲ. ನನಗೆ ಭಾಳ ಅಂದ್ರೆ ಭಾಳ ಮನಸ್ಸಿಗೆ ಬೇಜಾರಾದ. ಒಂದು ವೇಳೆ ನಮ್ಮಮ್ಮನೇ ಇದ್ದಿದ್ರೆ ಜಗಳ ಮಾಡಾದರೂ ಹಾಕ್ಸ್ತಿದ್ಲಲ್ಲ ಅಂತ ಹೇಳ್ಕೊಂಡು. ಆಮೇಲೆ ನನಗೆ ಮೊದಲು ನಮ್ಮ ಅಮ್ಮ ಫೋನ್ ಮಾಡ್ಯಾರ ನಮ್ಮ ಅಣ್ಣಗೆ, ಇಲ್ಲ ಇಬ್ಬರು ಹುಡುಗರದ್ದು ಹೆಸರು ಬಂದಿಲ್ಲ ಅಲ್ಲ ಅಂತ ಹೇಳಿ. ಅವಾಗ ಹೇಳ್ತಾನೆ, ಇಲ್ಲ ಇದು ಪ್ರಿಂಟ್ ಅಂದರೆ ಜೆರಾಕ್ಸ್ ಇನ್ನೂ ಮಾಡಿಸ್ಬೇಕಾ ಅಂತ ಹೇಳಿ. ಆಮೇಲೆ ನಮ್ಮ ಅಣ್ಣ ನನಗೆ ಫೋನ್ ಹಚ್ತಾನೆ, ಯಾಕೆ ಏನು ಹೇಳಿ ಮಮ್ಮಿ ಮುಂದೆ ಅಂತ. ಯಾರು ನಾನು ಕೇಳಕ್ಕೆ ಬೇರೆ ಸಿ ಬಿ ಟಿಯಿಂದ ಅಂದರೆ ಇನ್ನೂ ಸಿ ಬಿ ಟಿ ಒಳಗೆ ಯಾವಾಗ ಬರ್ತೀವ ಅಂತಂತಂದು ಹೇಳ್ಕೊಂಡು ನಾನು ಕೇಳಕ್ಕೆ ಇದನ್ನು ಮಾಡಿತಾವಾಗಿಲ್ಲ. ಸಿ ಬಿ ಟಿ ಒಳಗೆ ಅದೀವಿ, ಬಸ್ ಕಡೆ ಬಸ್ ಸ್ಟ್ಯಾಂಡ್ ಒಳಗೆ ನಿಂತೀವಿ ಅಂತಂದು ಹೇಳ್ಕೊಂಡು. ಈಗ ಜಸ್ಟ್ ಒಂದು 10:30 ಬಂದಿರ್ಬೋದು. 10:30 ಅಲ್ಲ, ಒಂದು 10:40 ಬಂದಿರ್ಬೋದು ಮೋಸ್ಟ್ಲಿ ಅವರು. ಅಷ್ಟೊತ್ತಿಗೆ ಒಂದು ಗದ್ದಲಾಡಿಸ್ಬಿಟ್ರಿ ಇವರು. ಯಾಕೆ ನನಗೆ ಹಂಗಾತೆ ಹಿಂಗಾತ ಅಂತ ತಿಳ್ಕೊಂಡು ನಾನು ಏನು ಮಾಡಿದೆ ಅಂತ ಹೇಳಿದೆ ನಾನು. ಸೊ ಇಲ್ಲ ಇದು ಜಸ್ಟ್ ಪ್ರಿಂಟ್ ಅಷ್ಟೇ, ಇನ್ನೂ ಬಂದಿಲ್ಲ ಒರಿಜಿನಲ್ ಪ್ರಿಂಟ್. ಬಂದಾಗ ನಿಮ್ಮದು ಹೆಸರು ಫಸ್ಟ್ ಹಾಕಿಸ್ತೇನೆ ನಾನು, ಯಾಕೆ ನಂಗೆ ಗೊತ್ತಾಗಲ್ಲ ಏನಾದ್ರು ತಮ್ಮ ಹೆಸರು ಹಾಕ್ಸಾಕ ಅಂತ ತಿಳ್ಕೊಂಡು ನಮ್ಮನ್ನು ಹೇಳ್ತಾರೆ. ಆದರೂ ನನಗೆ ಕೂಡ ಆಫ್ ಆಗಿಬಿಟ್ಟಿತ್ತು, ನನಗೆ ಸರಿ ಮಾಡ್ಕೊಳಕ್ಕೆ ಆಗೇ ಇಲ್ಲ. ಇವತ್ತು ಯಾಕೆ ಇಷ್ಟ ನಕ್ಕೊಂತದೆ ನಾನು ಅಂತಂದ್ರೆ ಮತ್ತೇನು ಏನು ಹೇಳಬೇಕಂತಂದು ಅರ್ಥ ಆಗ್ತಿಲ್ಲ. ಆ ಕಡೆಯಿಂದನೂ ಈ ಕಡೆಯಿಂದನೂ ಒಬ್ಬನ ಆಗ್ಬಿಟ್ಟೆ ನಾನು. ಒಂದು ಯಾರು ಫ್ರೆಂಡ್ಸ್ ಇಲ್ಲ, ಆದರೆ ಒಂದು ಫ್ಯಾಮಿಲಿ ಇಲ್ಲ, ಯಾರೊಬ್ಬ ಅಣ್ಣ ತಮ್ಮ ಇಲ್ಲ ಅಂತ ಹೇಳಿ ತಪ್ಪಿರ್ತೇನೆ ಅಂತ ಅಷ್ಟ. ಬಟ್ ಭಾಳ ಐತಿ, ಭಾಳ ಅಂದ್ರೆ ಭಾಳ ಐತಿ, ಹೇಳ್ಕೊಳಕ್ಕಾಗಿಲ್ಲ. ಮತ್ತು ಏನು ಮಾಡತ್ತೀರಿ ಎಲ್ಲರೂ ಆರಾಮದಿರಿ ಅಂತಂದ್ರೆ ನಾನು ಅಂದ್ಕೊಂಡೀನಿ. ಮತ್ತು ಇನ್ನೂ ಎಷ್ಟು ಹಾಕ್ಬೋದು ನಾವು ಮದುವೆಯಿಂದ ಇನ್ನೂ ಅರ್ಬಿ ತೊಗೊಂಡಿಲ್ಲ. ಇವತ್ತೇ ತೊಗೊಳ್ರಿ ಅಂತ ಹೇಳಾದ್ರೆ ನಾನು ತೊಗೊಳ್ಳಿಲ್ಲ. ಯಾಕಂತಂದ್ರೆ ನನಗೆ ಹೋಗೋಕ್ಕೆ ಇದಾಗಿರಲಿಲ್ಲ, ಸೊ ಅದಕ್ಕೆ ಹೋಗಿರಲಿಲ್ಲ. ಓಕೆ, ಮತ್ತು ನಾಳೆ ಇದೇ ಟೈಮಿಗೆ ಅಂದರೆ ಜಸ್ಟ್ 11 ಗಂಟೆ ಆಗಿತ್ತು. ಅಂದರೆ ನಾನು ಡೈಲಿ ಅಪ್ಲೋಡ್ ಮಾಡೋ ಟೈಮ್ ನಿನ್ನೆ ಅಷ್ಟೇ ಸ್ವಲ್ಪ 8:30 ಸುಮಾರು ಹಿಂಗೆ ಹಾಕಿದ್ದೆ. ಅಂದರೆ ನಮ್ಮ ಅಣ್ಣ ಭಾಳ ಬೇಗ ಓದಿದ್ದ. ಓಕೆ, ಬಾಯ್ ಎಲ್ಲರಿಗೂ ಗುಡ್ ನೈಟ್ ಆಲ್ ಅಂತ ಹೇಳ್ತಾ ನಾಳೆ ಇದೇ ಟೈಮಿಗೆ ಮತ್ತೆ ಹಾಕ್ತೀನಿ ವಿಡಿಯೋ. ಮತ್ತು 13 ದಿನ ಹೋದಾವ ಮದುವೆದು ಫುಲ್ ಶಾರ್ಟ್ ವಿಡಿಯೋ ಹಾಕ್ಬೇಕಂತದೀನಿ. ನೈಟ್ ಫುಲ್ ವಿಡಿಯೋ ಮಾಡಿ ಮತ್ತು ನಿಮ್ಮ ಕಮೆಂಟ್ಸ್ ತಿಳ್ಕೊಂಡು ನಾನು ಹಾಕ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಟೇಕ್ ಕೇರ್ ಆಲ್, ಗುಡ್ ನೈಟ್ ಅಂತ ಹೇಳ್ತಾ ಬಾಯ್.